ಹಾಯ್ ಹಲೋ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಸ್ಟಡಿ ವ್ಲಾಗ್ನ ಡೇ 10. ಕನಸನ್ನು ನನಸಾಗಿಸಿಕೊಳ್ಳಲು ಮತ್ತೊಂದು ಹೊಸ ದಿನ, ಮತ್ತೊಂದು ಹೊಸ ಪ್ರಯತ್ನ. ಇವತ್ತು ಟೈಮ್ ಟೇಬಲ್ ಪ್ರಕಾರ ಓದಿ ಎಷ್ಟು ಟಾರ್ಗೆಟ್ ಕಂಪ್ಲೀಟ್ ಮಾಡ್ತೀನಿ ಅಂತ ಕೊನೆವರೆಗೂ ನನ್ನ ವಿಡಿಯೋನ ನೋಡಿ ಫ್ರೆಂಡ್ಸ್. ನಿನ್ನೆ ತಾನೇ ಟೈಮ್ ಟೇಬಲ್ ರೆಡಿ ಮಾಡಿ ಅದೇ ಪ್ರಕಾರ ಓದ್ಕೋಬೇಕು ಅಂತ ನಿನ್ನೆ ಸೆಟ್ ಮಾಡ್ಕೊಂಡು ಮಲ್ಕೊಂಡೆ. ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟೆ, ಅಂದರೆ 6:30 ಹಿಂಗೆ ಎದ್ದೆ. ಹಾಗಾಗಿ 6 ಗಂಟೆಯಿಂದ 8 ಗಂಟೆವರೆಗೂ ನನ್ನ ಸ್ಟಡಿ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ 6 ಗಂಟೆಯಿಂದ 7 ಗಂಟೆ ಭಾರತದ ಸಂವಿಧಾನ, 7 ಗಂಟೆಯಿಂದ 8 ಗಂಟೆ ಇತಿಹಾಸ, ಈ 2 ಸಬ್ಜೆಕ್ಟ್ ಏನಾಗ್ಬಿಟ್ಟಿದ್ದಾವೆ, ಸ್ಕಿಪ್ ಆಗಿದ್ದಾವೆ. ಹಾಗಾಗಿ 3ನೇ ಸಬ್ಜೆಕ್ಟ್ ಆಗಿರುವಂತಹ ವಿಜ್ಞಾನ ವಿಷಯವನ್ನು ಇಂದು ಪ್ರಾರಂಭ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಕಳೆದ ವಿಡಿಯೋದಲ್ಲಿ ಹೇಳಿರುವ ಹಾಗೆ 6 to 10th ಸ್ಟ್ಯಾಂಡರ್ಡ್ವರೆಗೆ ಇರುವಂತಹ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪಾಠಗಳನ್ನು ಕೇಳ್ತಾ ಇದ್ದೀನಿ. ಅಂದರೆ 6th to 7th ಪುಸ್ತಕವನ್ನು ಓದಿದ್ದೀನಿ. 8th ಸ್ಟ್ಯಾಂಡರ್ಡ್ದು ಪುಸ್ತಕ ಇಲ್ಲ. ಹಾಗಾಗಿ ಚಂದನ ಚಾನಲ್ನಲ್ಲಿರುವಂತಹ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡೋಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಟೈಮ್ 9 ಗಂಟೆ ಆಯಿತು. ವಿಜ್ಞಾನ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ 9 ಗಂಟೆಯಿಂದ 10 ಗಂಟೆ ಭೂಗೋಳ, ಜಿಯೋಗ್ರಫಿ. ಬನ್ನಿ ಸ್ಟಡಿ ಮಾಡೋಣ. ಜಿಯೋಗ್ರಫಿಯಲ್ಲಿ ನಂದು 6 to 10th ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದೀನಿ. ಇವಾಗ ಮತ್ತೆ ನಾನು 6th ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ರಿವಿಷನ್ ಆಗುತ್ತೆ. ಎಷ್ಟು ಟೈಮ್ ಆಗುತ್ತೋ ಅಷ್ಟು ಕಂಪ್ಲೀಟಾಗಿ ಇದನ್ನೇ 6th to 10th ಸ್ಟ್ಯಾಂಡರ್ಡನ್ನೇ ಓದ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. ಬೇರೆ ಯಾವ ಪುಸ್ತಕವನ್ನು ಜಿಯೋಗ್ರಫಿಗೆ ನಾನು ಓದ್ತಾ ಇಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಡೇ 8ನ ಬ್ಲಾಗಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. 1882ರಲ್ಲಿ ಅಕ್ಬರ್ನಿಂದ ಸ್ಥಾಪಿತವಾದ ದೀನ್ ಇ ಇಲಾಹಿ ಎಂಬ ಪಂಥವು ಯಾವ ತತ್ವವನ್ನಾಧರಿಸಿತ್ತು ಎಂಬ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಸರ್ವರೊಡನೆ ಶಾಂತಿ, ಸರ್ ಇ ಕುಲ್ ಎಂಬ ತತ್ವವನ್ನು ಆಧರಿಸಿತ್ತು. ಇದಕ್ಕೆ ಸರಿಯಾದ ಉತ್ತರವನ್ನು ತುಂಬ ಫ್ರೆಂಡ್ಸ್ಗಳು ಕಮೆಂಟ್ ಮಾಡಿದರು. ಫಸ್ಟ್ ಕಮೆಂಟ್ ಮಾಡಿದವರು ಅಂತಂದರೆ SK ಧಾರವಾಡ್ ಮತ್ತು ಸಾನಿಯಾ ಅವರು. ಅದೇ ರೀತಿ ಇವತ್ತಿನ ಪ್ರಶ್ನೆ ಈ ರೀತಿಯಾಗಿದೆ. ಕೊಡವ ಭಾಷೆಯ ಪ್ರಥಮ ನಾಟಕಕಾರ ಎಂದು ಯಾರನ್ನು ಗುರುತಿಸಲಾಗಿದೆ? ಇನ್ನೊಂದ್ಸತಿ ಹೇಳ್ತೀನಿ. ಕೊಡವ ಭಾಷೆಯ ಪ್ರಥಮ ನಾಟಕಕಾರ ಎಂದು ಯಾರನ್ನು ಗುರುತಿಸಲಾಗಿದೆ? ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. 1 ತಾಸಲ್ಲಿ 50 ನಿಮಿಷ ಓದಿದೆ, ಇನ್ನೂ 10 ನಿಮಿಷ ಉಳಿದಿದೆ. ಈ 10 ನಿಮಿಷದಲ್ಲಿ ಇಷ್ಟು ನೋಟ್ಸನ್ನು ನಾನು ಮತ್ತೆ ರಿವಿಷನ್ ಏನೇನು ಓದಿದೆ ಅನ್ನೋದನ್ನು ಶಾರ್ಟ್ ನೋಟ್ಸ್ ಮಾಡಿದ್ದೀನಿ. ಅಂದರೆ ಇಂಪಾರ್ಟೆಂಟ್ ಅಷ್ಟೇ, ಎಲ್ಲವನ್ನೂ ನೋಟ್ಸ್ ಮಾಡಿಲ್ಲ, ಇಂಪಾರ್ಟೆಂಟ್ ಅಷ್ಟೇ ನೋಟ್ಸ್ ಮಾಡಿದ್ದೀನಿ. ಇದನ್ನು ಇವಾಗ ರಿವಿಷನ್ ಮಾಡ್ತೀನಿ, ಏನು ಓದಿದೆ ಅನ್ನೋದನ್ನು. ಫ್ರೆಂಡ್ಸ್, ಇವಾಗ ಟೈಮ್ 10 ಗಂಟೆ ಆಯಿತು. 10ರಿಂದ 11 ಗಂಟೆ ಏನಿದೆ ಬ್ರೇಕ್ ಇದೆ, ಟಿಫನ್ ಮಾಡೋ ಸಮಯ. ಇವಾಗ ನಾನು ಏನೇನು ಓದಿದೆ ಅನ್ನೋದನ್ನು ಟಿಕ್ ಮಾಡ್ಕೊಳ್ತೀನಿ. ಮತ್ತು ನಾನಿವಾಗ ಜಿಯೋಗ್ರಫಿ ಮತ್ತು ಸೈನ್ಸ್ ಓದಿದೆ. 1 ಅವರ್ ಸೈನ್ಸು, 1 ಅವರ್ ಜಿಯೋಗ್ರಫಿ, ಈ 2 ಕಂಪ್ಲೀಟ್ ಆಯಿತು. ಈ ಪಿಂಕ್ ಕಲರ್, 2ನೇ ತಾರೀಕು ಪಿಂಕ್ ಕಲರ್ ಯಾಕೆ ಹಾಕಿದ್ದೀನಿ ಅಂತಂದರೆ, ನಿನ್ನೆ ದಿನ ನಾನು ಯಾವುದೇ ಸಬ್ಜೆಕ್ಟ್ ಓದಿಲ್ಲ ಫ್ರೆಂಡ್ಸ್, ಕ್ವಶನ್ ಪೇಪರ್ ಅಷ್ಟನ್ನೇ ರೆಫರ್ ಮಾಡಿರೋದ್ರಿಂದ ಅದಕ್ಕೆ ಪಿಂಕ್ ಕಲರ್ ಹಾಕಿದ್ದೀನಿ. ಸರಿ ಫ್ರೆಂಡ್ಸ್, ಇವಾಗ 10ರಿಂದ 11 ಬ್ರೇಕ್. ನಾಷ್ಟ ಮಾಡೋಣ ಬನ್ನಿ.
ಫ್ರೆಂಡ್ಸ್, ಇವಾಗ ಕರೆಕ್ಟ್ 11 ಗಂಟೆ ಆಯಿತು. ಇವಾಗ ನಂದು ಟೈಮ್ ಟೇಬಲಲ್ಲಿ ಕರೆಂಟ್ ಅಫೇರ್ಸ್ ಇದೆ. ಕರೆಂಟ್ ಅಫೇರ್ಸ್ನ 1 ಅವರ್ ಸ್ಟಡಿ, 11ರಿಂದ 12 ಗಂಟೆ. ಫ್ರೆಂಡ್ಸ್, ಏನು ಗೊತ್ತಾ, ನಿಮಗೂ ಸಹ ಊಟ ಆದಮೇಲೆ ಚಾಕ್ಲೇಟ್ ತಿನ್ಬೇಕನ್ಸುತ್ತಾ? ನನಗಂತೂ ತುಂಬಾ ಅನಿಸುತ್ತೆ ಫ್ರೆಂಡ್ಸ್. ಊಟ ಆದಮೇಲೆ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋದಲ್ಲಿ ವಾಯ್ಸು ಮ್ಯೂಟ್ ಆಗಿಬಿಟ್ಟಿದೆ. 11ರಿಂದ 12 ಗಂಟೆವರೆಗೂ ಕರೆಂಟ್ ಅಫೇರ್ಸ್ ಆದಮೇಲೆ 12ರಿಂದ 1 ಗಂಟೆ GK ಸಬ್ಜೆಕ್ಟನ್ನು ಓದಬೇಕು ಅಂತ ಟ್ಯಾಬ್ ತೊಗೊಂಡೆ. ಆವಾಗ ನಿಮಗೆ ಟ್ಯಾಬ್ ಬಗ್ಗೆ ಫ್ರೆಂಡ್ಸು ಕಮೆಂಟ್ ಮಾಡ್ತಾ ಇದ್ರಲ್ಲ, ಟ್ಯಾಬ್ ಬಗ್ಗೆ ತಿಳಿಸಿ ಅಂತ. ಹಾಗಾಗಿ ಟ್ಯಾಬ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದು ವಾಯ್ಸ್ ಯಾಕೋ ಮ್ಯೂಟ್ ಆಗಿಬಿಟ್ಟಿದೆ. ಇದು ಯಾವ ಕಂಪ್ನಿದಂತಂದರೆ ಸ್ಯಾಮ್ಸಂಗ್ ಕಂಪ್ನಿದು ಫ್ರೆಂಡ್ಸ್. ಇದು ಟ್ಯಾಬು ಸ್ಯಾಮ್ಸಂಗ್ ಕಂಪ್ನಿದಾಗಿರೋದ್ರಿಂದ ಇದು ಕಾಸ್ಟ್ ಬಂದು 21,000, 21,000 ಬಿತ್ತು ಫ್ರೆಂಡ್ಸ್. 1 ಇಯರ್ ಆಯಿತು ನಾನು ತೊಗೊಂಡು. ಅಭ್ಯಾಸ ಮಾಡೋಕ್ಕೋಸ್ಕರನೇ ತೊಗೊಂಡಿರೋದು. ನನ್ನ ತಮ್ಮನಿಗೆ ಮತ್ತು ನನಗೆ ಇಬ್ಬರಿಗೂ ಯೂಸ್ ಆಗುತ್ತೆ ಅಂತ. ಅವನಿಗೂ ಜಾಸ್ತಿ ಅಭ್ಯಾಸ. ಅವನು 9th ಸ್ಟ್ಯಾಂಡರ್ಡ್, ಇದನ್ನು ತೊಗೊಂಡಾಗ 8th ಸ್ಟ್ಯಾಂಡರ್ಡ್ ಇದ್ದ. ಅವನಿಗೂ ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಡೋರು. ಎಲ್ಲನೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ ಬರೆಯೋಕ್ಕೆ ಹೋಮ್ವರ್ಕ್ ಕೊಡೋರು. ಹಾಗಾಗಿ ಸಣ್ಣ ಫೋನಿಂದ ಸುಮ್ಮನೆ ಕಣ್ಣು ಆಗ್ತಾವು ಅಂತಂದು ಸ್ವಲ್ಪ ದೊಡ್ಡದಾಗಿ ಟ್ಯಾಬ್ಲೆಟ್ ತೊಗೊಂಡ್ರೆ ಯೂಸ್ ಆಗುತ್ತೆ, ಅವನಿಗೂ ಯೂಸ್ ಆಗುತ್ತೆ ಮತ್ತು ನನಗೂ ಅಭ್ಯಾಸಕ್ಕೂ ಯೂಸ್ ಆಗುತ್ತಲ್ಲ ಫ್ರೆಂಡ್ಸ್. ಕ್ಲಾಸ್ಗಳನ್ನು ನಾನು ಕ್ಲಿಯರಾಗಿ ಕೇಳ್ಕೊಬೋದು ಅಂತಂದು ಹಾಗಾಗಿ ಈ ಟ್ಯಾಬ್ನ ತಗೊಂಡೆ. ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತಂದರೆ ಏನಿಲ್ಲ ಫ್ರೆಂಡ್ಸ್, ನಾನು ಇದರಲ್ಲಿ ಸಿಮ್ ಸಹ ಹಾಕ್ಬೋದು. ಇದನ್ನು ಮೊಬೈಲ್ ಥರನೇ ಯೂಸ್ ಮಾಡ್ಬೋದು, ಬಟ್ ಸಿಮ್ ಹಾಕಿಲ್ಲ. ಇದಕ್ಕೆ ನನ್ನ ಫೋನಲ್ಲಿ ಅನ್ಲಿಮಿಟೆಡ್ ನೆಟ್ ಇರುತ್ತೆ. ಹಾಗಾಗಿ ಇದಕ್ಕೆ ವೈಫೈ ಕನೆಕ್ಟ್ ಮಾಡಿಕೊಂಡು, ಹಾಟ್ಸ್ಪಾಟಿಂದ ಕನೆಕ್ಟ್ ಮಾಡಿಕೊಂಡು ಕ್ಲಾಸ್ಗಳನ್ನು ಕೇಳ್ತೀನಿ ಫ್ರೆಂಡ್ಸ್. ಆರಾಮಾಗಿ ನೆಟ್ ಇದಕ್ಕೆ ಸಪ್ಲೈ ಆಗುತ್ತೆ. ಇವಾಗ ನಾನು 12 ಗಂಟೆಯಿಂದ 1 ಗಂಟೆವರೆಗೂ GK ಕ್ಲಾಸನ್ನು ಕೇಳಿದ್ದೆ ಫ್ರೆಂಡ್ಸ್. ಅದು ಯಾವ ಕ್ಲಾಸನ್ನು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಅನ್ನೋದನ್ನು ನಿಮಗೆ ತೋರಿಸಿದ್ದೆ. ಬಟ್ ಆ ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಆ ಕ್ಲಿಪ್ಪು. ಹಾಗಾಗಿ ನಾನು ಆ ಕ್ಲಾಸಲ್ಲಿ ನಾನು ಇವತ್ತು ಜನಗಣತಿ ಬಗ್ಗೆ ಮತ್ತು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಸಂಪೂರ್ಣವಾಗಿ 1 ತಾಸಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲಾಸನ್ನು ಕೇಳಿ ನೋಟ್ಸ್ ಮಾಡಿಕೊಂಡಿದ್ದೆ. ಅದಾದಮೇಲೆ 1 ಗಂಟೆಯಿಂದ 2 ಗಂಟೆವರೆಗೂ ಕಂಪ್ಯೂಟರನ್ನು ಓದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಟೈಮು 2 ಗಂಟೆ ಆಯಿತು. ಕಂಪ್ಯೂಟರ್ ಸಹ ಮುಗೀತು. ಇವಾಗ 2 ಗಂಟೆಯಿಂದ 3 ಗಂಟೆವರೆಗೂ ಲಂಚ್ ಬ್ರೇಕ್ ಇದೆ. ಊಟ ಆವಾಗಲೇ ಆಯ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಮಧ್ಯಾಹ್ನ ಊಟ ಮಾಡೋಂಗಿಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಕೂತು ಬೇಜಾರಾಗಿದೆ. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಜಳಕ ಇಲ್ಲ, ಏನು ಸ್ನಾನ ಇಲ್ಲ, ಏನಿಲ್ಲ, ಯಾವ ರೀತಿಯಾಗಿದ್ದೀನಿ ನೋಡಿ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಮತ್ತು ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಹೆಲೋ ಫ್ರೆಂಡ್ಸ್, ನಿದ್ದೆ ಅಂತೂ ಬರಲಿಲ್ಲ. ಹಾಗಾಗಿ ಏನು ಮಾಡಿದೆ, ಸುಮ್ಮನೆ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು 1 ತಾಸಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಟೆ. ಇವಾಗ ಸ್ಟಡಿನ ಕಂಟಿನ್ಯೂ ಮಾಡಬೇಕು. ಇವಾಗ ಟೈಮ್ ಟೇಬಲ್ ಪ್ರಕಾರ ಏನಿದೆ, ಮೆಂಟಲ್ ಎಬಿಲಿಟಿ ಇದೆ. 3ರಿಂದ 4 ಗಂಟೆ ಮೆಂಟಲ್ ಎಬಿಲಿಟಿ ಇದೆ. ಓಕೆ ಫ್ರೆಂಡ್ಸ್, ಮೆಂಟಲ್ ಎಬಿಲಿಟಿ ಕ್ಲಾಸ್ಗೆ की वाइफ है तो इक्वल रहेगी, बराबर आपने पत्नी के
करीना वाइफ होगी, करीना वाइफ है तो माइनस आएगा, महिला ನಾವು ಅಪ್ಡೇಟ್ ಮಾಡ್ಕೊಂಡು ಬೇಕಾಗುತ್ತೆ. ಹಾಗಾದ್ರೆ ಐದು ಗಂಟೆ ಆಯಿತು. ಇದು ನಂದು ಕ್ವಶನ್ ಪೇಪರ್ನು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ ಲಾಸ್ಟ್ 5ರಿಂದ 6 ರಿವಿಸನ್ ಆ್ಯಂಡ್ ನೋಟ್ಸ್ ಅಂತ ಇದೆ. ನಾನಿವಾಗ ಅದನ್ನು ಮಾಡ್ತಾ ಇಲ್ಲ. ನಾನು ಮಾರ್ನಿಂಗ್ 6 to 7, 7 to 8 2 ತಾಸು ಓದನ್ನು ಸ್ಕಿಪ್ ಮಾಡಿದ್ದೀನಿ. ಹಾಗಾಗಿ ಇವಾಗ ಹಿಸ್ಟ್ರಿಯನ್ನು ಓದ್ತೀನಿ. ಹಿಸ್ಟ್ರಿ ಮತ್ತು ಭಾರತದ ಸಂವಿಧಾನ ಈ ಎರಡು ನಾನು ಓದಿಲ್ಲ. ಹಾಗಾಗಿ ಇವಾಗ ನಾನು ಹಿಸ್ಟ್ರಿ ಓದ್ತೀನಿ, ಆಮೇಲೆ ಪೊಲಿಟಿಕಲ್. ಓಕೆ ಫ್ರೆಂಡ್ಸ್, ಬನ್ನಿ. ಫ್ರೆಂಡ್ಸ್, ಟೈಮ್ ಟೇಬಲ್ ಪ್ರಕಾರ ಇವತ್ತಿನ ಟಾರ್ಗೆಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಈವ್ನಿಂಗು ಸ್ವಲ್ಪ ವಾಕಿಂಗ್ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ನನ್ನ ವೇಟ್ ಎಷ್ಟಿದೆ ಅಂತ, 58 ಪಾಯಿಂಟ್ ಸಮಥಿಂಗ್ ಇದೆ. ಹಾಗಾಗಿ ತುಂಬಾ ದಪ್ಪ ಆಗಿದ್ದೇನೆ ಅನ್ನಿಸ್ತಾ ಇದ್ದೆ ಕೂತ್ಕೊಂಡು. ಅದಕ್ಕೆ ಏನು ಮಾಡಬೇಕು, ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಚೆನ್ನಾಗಿ ವೇಟನ್ನು ಮೇಂಟೈನ್ ಮಾಡಬೇಕು ಫ್ರೆಂಡ್ಸ್. ದಪ್ಪ ಆದರೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನನಗೆ ತೆಳ್ಳಗಿರೋದೇ ಇಷ್ಟ. ಅದಕ್ಕೆ ವಾಕಿಂಗು ಎಕ್ಸಸೈಸು ಮಾಡಬೇಕು ಇನ್ಮೇಲಿಂದ ಕಂಪ್ಲೀಟಾಗಿ.